ಕಾಂಗ್ರೆಸ್ ಪಕ್ಷ ತನ್ನಂತ ಫಸ್ಟ್ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಸೂರತ್ನಲ್ಲಿ ಅವ್ರ ಕ್ಯಾಂಡಿಡೇಟನ್ನು ನಾಮಿನೇಷನ್ ತೆಗೆಸಿದಾಗ ಅಥವಾ ಅಮಿತ್ ಶಾ ವಿರುದ್ಧ ಎಲ್ಲ ಪಕ್ಷದ ಕ್ಯಾಂಡಿಡೇಟ್ಗಳನ್ನ ವಿಡ್ರಾ ಮಾಡಿಸಿದಾಗ ಏನು ಬೀದಿಗೆ ಇಳಿದು ಯಾಕೆ ಹೋರಾಟ ಮಾಡಲಿಲ್ಲ ಇವರು ಕಾಂಗ್ರೆಸ್ ಪಕ್ಷ? ಇಷ್ಟು ಹಳೆ ಪಕ್ಷ, ರಾಷ್ಟ್ರೀಯ ಪಕ್ಷ, ಯಾಕೆ ಹೋರಾಟ ಮಾಡಲಿಲ್ಲ? ಬಿಹಾರಲ್ಲಿ ಇಷ್ಟು SIR ಗಲಾಟೆಗಳಾಗ್ತಾ ಇದ್ವು, ಇಷ್ಟು ಜೀವಂತ ವ್ಯಕ್ತಿಗಳ ಹೆಸರುಗಳನ್ನು ತೆಗಿತಾ ಇದ್ರು, ಯಾಕಂದ್ರೆ ಬೀದಿಗಳು ದೊಡ್ಡ ಹೋರಾಟ ಮಾಡಲಿಲ್ಲ? ಎರಡಿದು. ಆಮೇಲೆ ಇದ್ರ ಜೊತೆಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಒಂದು ಬೀದಿ ನ್ಯಾಯ ಸಮಸ್ಯೆ ಬಂದರೆ ಸುಪ್ರೀಂ ಕೋರ್ಟ್ ಸೋಮುಟ ಕೇಸ್ ತಗೊಳುತ್ತೆ, ಅದನ್ನು ಇಡೀ ದೇಶನೇ ಕಾದು ಕೂತು ಹಾಗೆ ಅದಕ್ಕೆ ಡಿಸಿಷನ್ ಕೊಡುತ್ತೆ. ಇಡೀ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆನೇ ಒಂದು ಡೇಂಜರಲ್ಲಿಸ್ ಇದ್ದಾಗ ಅದ್ರ ಬಗ್ಗೆ ಒಂದು ಸೋಮುಟ ಕೇಸ್ ತಗೊಳಕ್ಕಾಗಲ್ಲ ಸುಪ್ರೀಂ ಕೋರ್ಟ್. ಯಾಕೆ ವಿರೋಧ ಪಕ್ಷ ಸುಪ್ರೀಂ ಕೋರ್ಟ್ಗೆ ಹೋಗಬಾರ್ದು ಅಂದರೆ, ಒಂದ್ಸಲ ಹೋಗಿ ಸುಪ್ರೀಂ ಕೋರ್ಟ್ ಮೇಲೆ ಇವತ್ತು ಯಾವುದು ಮೊದಲೇ ಏನು ವಿಶ್ವಾಸ ಇತ್ತು ಅದೇ ವಿಶ್ವಾಸ ಇವತ್ತಿಗೂ ಇದೆ ಅನ್ನೋದು ಪ್ರಶ್ನಾರ್ಹ ಉಳಿದಿದೆ. ಒಂಥರ ನಾವು ಡಿಸಿಷನ್ ನೋಡ್ಬೋದು, ರಾಫೇಲ್ ಡಿಸಿಷನ್ ನೋಡ್ಬೋದು, ಇವು ತನಿಖೆಗೆ ಯೋಗ್ಯ ಅಲ್ಲ ಅಂತ ಹೇಳ್ಬಿಡ್ತಾರೆ. ಒಂದ್ಸಲ ಅವ್ರು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಮುಂದೆ ಇವ್ರು ಬೀದಿಯಲ್ಲಿ ಹೋರಾಟ ಮಾಡ್ಲಿಕ್ಕಾಗಲ್ಲ. ಹೀಗಾಗಿ ಇದನ್ನು ಬೀದಿಯಲ್ಲೇ ಹೋರಾಟ ಮಾಡ್ಬೇಕಾಗತ್ತೆ ರಾಜಕೀಯ ಪಕ್ಷವಾಗಿ. ಸುಪ್ರೀಂ ಕೋರ್ಟ್ ಅಕಸ್ಮಾತ್ ತನ್ನ ಕೆಲಸ ಮಾಡ್ತಾ ಇದ್ರೆ ಸೋಮೋಟ ಕೇಸ್ ತಗೋಬೇಕಾಗತ್ತೆ. ಯಾಕಂದ್ರೆ SIR ಬಗ್ಗೆ ಕೇಸ್ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ, ಇನ್ನೂವರೆಗೆ ಏನು ಡಿಸಿಷನ್ ಕೊಟ್ಟಿಲ್ಲ. ಆಗ್ಲೇ ಬಿಹಾರ್ ಎಲೆಕ್ಷನ್ ಆಗೋಯ್ತು. ಹೀಗಾಗಿ ಈ ಎಲೆಕ್ಷನ್ ಚುನಾವಣೆಯ ಪ್ರಕ್ರಿಯೆ ಏನು ನ್ಯಾಯಯುತವಾಗಿ ನಡೀತಿದೆ ಅನ್ನೋದಿದೆ ಅಲ್ವಾ, ಆ ಪ್ರಶ್ನೆ ಹಾಗೆ ಉಳಿದಿದ್ದಾವೆ. ಚುನಾವಣಾ ಕಮಿಷನರ್ ಏನು ಅಂಪೈರ್ ಆಗಿ ವರ್ತಿಸಬೇಕಾಗಿತ್ತು, ಅವರು ಒಂದು ಪಕ್ಷದ ಪರವಾಗಿ, ಒಂದು ಸಂಘ, ಒಂದು ಘಟಬಂಧನ ಪರವಾಗಿ ಕೆಲಸ ಮಾಡೋದು ಸ್ಪಷ್ಟವಾಗಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದ್ರು ಅವರು, ಯಾರ ನಾಯಕರ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ ಅವರೇ CM ಆಗ್ತಾರಂತ. ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಯಿತು, ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದರು. ಇಂಥವು ಇನ್ನೊಂದು 10 ರಾಜ್ಯದ ಎಕ್ಸಾಂಪಲ್ ನಾ ಕೊಡಬಲ್ಲೆ. ಇದನ್ನ ಅದು ಬಿಜೆಪಿ ಅವ್ರ ಸಮಸ್ಯೆ, ಕಾಂಗ್ರೆಸ್ ಅವರು ಇದನ್ನ ಸಮಸ್ಯೆ ಜನರು ಇದ್ರಿಗೆ ಇಡುವಲ್ಲಿ ಇಲ್ಲಿವರೆಗೂ ವಿಫಲರಾಗಿದ್ರೆ ಮುಂದೆ ಅದೇ ಮಾಡ್ತಾರೆ. ನಿತೀಶ್ CM ಆಗಕ್ಕೆ ಬಿಡಲ್ಲ ಅಂತೀರಾ? ಹಾಗಾದ್ರೆ ನಿತೀಶ್ ಕುಮಾರ್ ಮತ್ತೆ CM ಆಗಕ್ಕೆ ಬಿಡಲ್ಲ ಅಂತೀರಾ? ಈಗ ಅವ್ರದೇ ಸೀಟ್ ಹೆಚ್ಚಿಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು, ಎಸ್ಪೆಷಲಿ ಸೆಕೆಂಡ್ ಫೇಸ್ ಅಲ್ಲಿ. ನಿತೀಶ್ ಕುಮಾರ್ ವಯಸ್ಸಾಯ್ತು, ಅವರ ಒಂದು ಅವ್ರ ರಿಯಾಕ್ಷನ್ಸ್ ಎಲ್ಲ ಬೇರೆ ಬೇರೆ ತರ ಇದೆ. ಹಾಗಾಗಿ ಅವ್ರನ್ನ CM ಮಾಡೋ ಡೌಟ್ ಅನ್ನೋ ತರ ಇತ್ತು. ಏನು ಯದುಕುಮಾರ್ ಸರ್ ಫಾಲ್ಸ್ ಪ್ರೊಪಗಂಡಾ ಇದ್ದೇ ಇರುತ್ತೆ ಸರ್ ಅದಲ್ಲಿ. ಸುಪ್ರೀಂ ಕೋರ್ಟ್ ಏನು ತಗೊಂಡಿಲ್ಲ, ಪ್ರಜಾಪ್ರಭುತ್ವದ ಬೇರೆ ಬೇರೆ ರೀತಿ ಅಂತ. ದ ಹೈಯೆಸ್ಟ್ ಪರ್ಸೆಂಟೇಜ್ ಬಿಹಾರ್ ಎಲೆಕ್ಷನ್ಸ್ ನಲ್ಲಿ ಆಗಿರುವಂತ ಹೈಯೆಸ್ಟ್ ಪರ್ಸೆಂಟೇಜ್ ವೋಟ್ ಇವಾಗಲೇ ಅಲ್ವಾ ಸರ್ ಆಗಿದಂತದ್ದು? SIR ಆದ್ಮೇಲೆ ಅಂತದ್ದು. ಅದಕ್ಕೇನು ಹೇಳ್ತಾರೆ ಅಂತಲ್ಲಿ? ಹೆಚ್ಚಿನ ಯುವಕರಾಗ್ಬೋದು, ಹೆಚ್ಚಿನ ಮಹಿಳೆಯರಾಗ್ಬೋದು. ದೆನ್ ವಾಟ್ ಇಸ್ ಇಟ್? SIR ಆಗ್ಲೇಬಾರ್ದಂತನಾ? SIR ಆಗ್ಲೇಬಾರ್ದಂತ? ವೋಟಿಂಗ್ ಆಗಿದೆ, ವೋಟಿಂಗ್ ಪ್ರಕ್ರಿಯೆ ಸರಿ ಇಲ್ಲ ಅಂತಿರೋದು. ಯಾವ ರೀತಿ ಸರ್ ವೋಟಿಂಗ್ ಆಗಿದೆ, ವೋಟಿಂಗ್ ಪ್ರಕ್ರಿಯೆ ಸರಿ ಇಲ್ಲ ಅಂತಿರೋದು? ಫಸ್ಟ್ ಟೈಮ್ ಇಟ್ ಇಸ್ ಬಿನ್ ವೆಬ್ಕಾಸ್ಟೆಡ್ ಆಲ್ ದ ಕಾನ್ಸ್ಟಿಟ್ಯೂನ್ಸೀಸ್. ಪರೀಕ್ಷೆ ಮಾಡ್ಕೋಬಹುದಲ್ಲ, ಒಂದ್ ನಿಮಿಷ ಮಾಡ್ಕೋಬಹುದಲ್ಲ. ಆ ತರ ಇರ್ಬೇಕಾದಾಗ ಸರ್ ಏನ್ ಹೇಳ್ತೀವಿ ಗೊತ್ತಾ ಸರ್, ಜನರ ತೀರ್ಪನ್ನ ಇವರು ಅಲಕ್ಷ್ಯ ಮಾಡ್ತಾರಲ್ಲ ಸರ್, ಅದು ಜನರಿಗೆ ಮಾಡಿದ ಅವಮಾನ, ಈ ಪ್ರಜಾಸತ್ತಾತ್ಮಕ ಮಾಡಿದ ಅವಮಾನ. ಜನರು ಬಂದು ಓಟ್ ಹಾಕಿರೋಂಥದ್ದು ಯಾವ ರೀತಿ ಅದನ್ನ ನಾವು ಗೌರವಿಸಬೇಕು. ಎಲೆಕ್ಷನ್ ಕಮಿಷನ್ ಸುಮ್ಮನೆ ಇತ್ತು. ತಮಿಳುನಾಡು ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇದೆ, ಈಗಲೇ ಏನೋ ಒಂದ್ ರೀತಿ ಚೊರೆ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಅಂತ. ಓಕೆ ಫೈನ್. 200ರ ಗಡಿಯತ್ತ NDA ದಾಪುಗಾಲಾಗ್ತಾ ಇದೆ. ಭರ್ಜರಿ ಮತ ಪಡೆದು ಮುನ್ನುಗ್ತಾ ಇದೆ NDA. ಭರ್ಜರಿ ಮತ ಪಡೆದು ಮುನ್ನುಗ್ತಾ ಇದೆ. ಮತ್ತೊಂದು ಕಡೆ 60ರಲ್ಲಿ ಕೇವಲ 6 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆ, ಅಂದ್ರೆ 10% ಇಲ್ಲ ಅಲ್ಲಿ. NDA ಮುಂದೆ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆಗ್ತಾ ಇದೆಯಾ? ಆಗ್ತಾ ಇದೆ. ಈಗ ಸದ್ಯದ ಟ್ರೆಂಡ್ ನೋಡ್ತಾ ಇದ್ರೆ ಅರ್ಧ ಶತಕ ದಾಟೋದಕ್ಕೂ ಕೂಡ ಈ ಮಹಾಗಠಬಂಧನ್ ಪರದಾಡ್ತಾ ಇದೆ. ಸಾಕಾಗಿ ಹೋಗ್ಬಿಟ್ಟಿದೆ ನೋಡಿ. 50ಕ್ಕೆ ಬಂದು ನಿಂತಿದ್ದಾರೆ. 70-80 ಇದ್ದಂತಹ ಲೀಡಿಂಗು ಈಗ 50ಕ್ಕೆ ಬಂದಿದೆ. 50 ಕೂಡ ಆಗ್ತಾ ಇಲ್ಲ, ಅರ್ಧ ಶತಕ ಕೂಡ ಆಗ್ತಾ ಇಲ್ಲ ಸದ್ಯದ ಈಗ ಟ್ರೆಂಡ್ ನೋಡ್ತಾ ಇದ್ರೆ. ಭರ್ಜರಿ ಮತ ಪಡೆದು ಒಂದು ಕಡೆ NDA ಮುಂದುವರಿತಾ ಇದೆ. 200ರ ಗಡಿ ದಾಟತ್ತೇನೋ ಅಂತ ಅನ್ನಿಸ್ತಾ ಇದೆ ಈಗಿನ ಟ್ರೆಂಡ್ ನೋಡ್ತಾ ಇದ್ರೆ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಹುತೇಕ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಎಸ್ ಮಹೇಶ್ವರ್, ಈಗೇನು ಅಂತಂದ್ರೆ ಜಾತಿ ಅಂತ ಮಾತನಾಡಿದ್ವಿ, ಏನು ಯಾವ ಪಕ್ಷಕ್ಕೆ ಯಾವ ಜಾತಿಯವರು. ಬಟ್ ಆದ್ರೆ ಇಲ್ಲಿ ಈ ಬಾರಿ ನೋಡ್ತಾ ಇದ್ರೆ ಅಥವಾ ಅದು ಅತಿ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಆಗಿರೋದು ಕೂಡ ಇದಕ್ಕೆ ಕಾರಣ ಆಗಿದ್ದಿರಬಹುದು. ಅಲ್ಲಿ ಹಿಂದುಳಿದ ಮತಗಳು ಅಥವಾ ದಲಿತ ಮತಗಳು ಅಥವಾ ಅತಿ ಹಿಂದುಳಿದ ಮತಗಳು ಕೂಡ ಈ ಬಾರಿ ಬಿಜೆಪಿಗೆ ಬರ್ತಾ ಇದೆ ಅಂತಂದ್ರೆ ಇದು ಎಲ್ಲಿ ಯಾವ ರೀತಿ ಸೆಳೆದ್ರು ಹಾಗಾದ್ರೆ ಜನರನ್ನ? ಮೇಡಮ್, ದೇಶದ ರಾಜಕಾರಣದಲ್ಲಿ ಬಿಹಾರದ ರಾಜ್ಯ ಇದೆಯಲ್ಲ, ಈ ಜಾತಿ ವ್ಯವಸ್ಥೆಯ ಆಧಾರದ ಮೇಲೆ ನೋಡೋದಾದ್ರೆ ಬಿಹಾರದಲ್ಲಿ ಜಾತಿಗೊಬ್ಬ ನಾಯಕ ಇದ್ದಾನೆ, ಜಾತಿಗೊಬ್ಬ MLA ಕಂಟೆಸ್ಟ್ ಮಾಡ್ತಾನೆ. ಅಲ್ಲಿ ನಮ್ಮ ರಾಜ್ಯದ ತರ ಇಲ್ಲಿ ರಾಜ್ಯದಲ್ಲಿ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವ್ರು ಗೆದ್ರಾ, DK ಶಿವಕುಮಾರ್ ಗೆದ್ರಾ, ಕುಮಾರಸ್ವಾಮಿ ಅವ್ರು ಗೆದ್ರಾ, ಯದುಕುಮಾರ್ ಅವ್ರು ಗೆದ್ದಿದಾರಾ, ಈ ರೀತಿ ಡಿಸೈಡ್ ಮಾಡ್ತೀವಿ ರಾಜ್ಯದಲ್ಲಿ. ಬಟ್ ಬಿಹಾರದಲ್ಲಿ ಆ ರೀತಿ ಎಲ್ಲ ನಿತೀಶ್ ಕುಮಾರ್ ಗೆದ್ರ ಅಷ್ಟೇ ಕೇಳಿದ್ರೆ, ಅಥವಾ ಲಲ್ಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಯಾರೇ ಗೆದ್ರೆ ಇಷ್ಟೇ ಕೇಳಿದ್ರೆ, ಅಲ್ಲಿ ಜಾತಿ ರಾಜಕಾರಣನೇ ಬೇರೆ. ಬಟ್ ನಾನು ವಿಶ್ಲೇಷಣೆಯನ್ನು ಕೇಳಿದ್ದೇನೆ.
ಬಟ್ ವಿಶ್ಲೇಷಣೆ ಸಂಪೂರ್ಣವಾಗಿ ರಾಂಗ್ ರೂಟಲ್ಲಿದೆ. ಹೇಗೆ ಅಂತ ಹೇಳ್ತೀನಿ. BJPಗೆ ಕೇಂದ್ರದಲ್ಲಿರ್ತಕ್ಕಂಥ NDA ಮಿತ್ರಕೂಟದಲ್ಲಿ ಪ್ರಬಲವಾದ ಮಿತ್ರಕೂಟ ಇವತ್ತೇನಿದೆ ನಮ್ಮ JDU ಏನು ಮಾಡ್ತು ಅಂತ ಹೇಳಿದ್ರೆ, ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಜೊತೆ ಎಲೆಕ್ಷನ್ 1 ಇಯರ್ ಇದೆ ಅಂತ ಗೊತ್ತಿತ್ತು ಇಡೀ ರಾಷ್ಟ್ರಕ್ಕೆ. ಅದರಲ್ಲಿ ಏನು ಮಾಡ್ತಾರೆ ಇವರು ಅಂತ ಹೇಳಿದ್ರೆ, ಚುನಾವಣೆ ಒಂದು 6-7 ತಿಂಗಳದೇನುವಂಗೆ 17,403 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಸ್ಕೊಳ್ತಾರೆ ಬಿಹಾರದ ಒಂದು ಡೆವಲಪ್ಮೆಂಟ್ಗೋಸ್ಕರ. 17,000 crores 403 ಕೋಟಿ ಬಿಡುಗಡೆ ಆಗುತ್ತೆ. ಈ ಜಂಗಲ್ ರಾಜ್ ಅನ್ನೋದನ್ನು ಹೆಸರನ್ನು ಅಳಿಸ್ಬೇಕು ಅಂತೇಳಿ ರೈಲ್ವೇಸ್ ಆಗಿರ್ಬೋದು ಅಥವಾ ಎಜುಕೇಷನ್ ಸಿಸ್ಟಮ್ಯಾಟಿಕ್ ಆಗಿರ್ಬೋದು ಎಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಈ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಲಗ್ಗೆಟ್ಟಿರೋದು ಕಟು ಸತ್ಯ. ಜೊತೆಗೆ ಇಲ್ಲಿ ಏನಾದ್ರೂ RJDಗೆ 35 ಸ್ಥಾನಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಮೂಲ ಕಾರಣ ಕಾಂಗ್ರೆಸ್. ಯಾಕೆ ಅಂತ ಹೇಳಿದ್ರೆ RJD ಇವತ್ತು ಏಕಾಂಗಿಯಾಗಿ ನಿಂತಿದ್ರು 80ರಿಂದ 90 ಸೀಟ್ಗಳನ್ನು ಗೆಲ್ಲುವಂಥ ತಾಕತ್ತು ಇವತ್ತು RJDಗಿದೆ. ಮತ್ತು RJDಲಿ ತನ್ನ ಸ್ವತಃ ದೊಡ್ಡ ಮಗ ಅವನನ್ನು ಸಹ ಪಕ್ಷದಿಂದ ಹೊರಗಡೆ ಹಾಕ್ಲಾಯಿತು. ಮುಸ್ಲಿಂ ನಾಯಕ ಓವೈಸಿನೇ ಬಂದ್ಬಿಟ್ಟು ಇವರ ವಿರುದ್ಧವಾಗಿ ಮಾತನಾಡುವಂಥದ್ದನ್ನು ಪರಿಣಾಮಕಾರಿಯಾಗಿ ಎದುರಿಸ್ಕೊಂಡ್ರು ಇವರು RJDಯವರು. ಇವೆಲ್ಲ ಆಧಾರದ ಮೇಲೆ ಮುಸ್ಲಿಂ ವೋಟು ಸಹ ಇವತ್ತು ಇಲ್ಲಿ ಒಡೆದೋಗಿರೋದನ್ನ ನೋಡ್ತೇವೆ. ಅಲ್ಪಸಂಖ್ಯಾತರು ಇವತ್ತು ಯಾರು ವೋಟ್ ಮಾಡಿರೋದನ್ನ ನೋಡ್ತೇವೆ. ಇವತ್ತು ಹಾಗಾದ್ರೆ ಕಾಂಗ್ರೆಸ್ಗೂ ಮುಖಭಂಗ ಆಗಿದೆ ಅಂತ ಹೇಳಿದ್ರೆ RJD ಇಂದ ಮುಖಭಂಗ ಆಗಿಲ್ಲ, RJDಗೆ ಮುಖಭಂಗ ಆಗಿರೋದು ತೇಜಸ್ವಿ ಯಾದವ್ ಜೊತೆ ಲಾಲು ಚರ್ಚೆ ಅಂದ್ರೆ ಪುತ್ರ ತೇಜಸ್ವಿ ಯಾದವ್ ಜೊತೆ ಲಾಲು ಚರ್ಚೆ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ಮೇಲೆ. ಲಾಲು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಸದ್ಯದ ಸಿಚುವೇಶನ್ ಅಲ್ಲಿ. ಬರ್ತಾ ಇರುವಂತಹ ಅಪ್ಡೇಟ್, ಸೋಲಿಗೆ ಚುನಾವಣಾ ಆಯೋಗವೇ ಹೊಣೆ ಅಂತ ನೇರವಾಗಿ ಲಾಲು ಪ್ರಸಾದ್ ಯಾದವ್ ಅವರು ಆರೋಪ ಮಾಡ್ತಾ ಇದ್ದಾರೆ. ತೇಜಸ್ವಿ ಯಾದವ್ಗೆ ಅಲ್ಪ ಮತಗಳ ಮುನ್ನಡೆ ಇದೆ ಸದ್ಯಕ್ಕೆ, ಬಟ್ ಆದ್ರೆ ಇನ್ನು ಏನಾದ್ರೂ ಬದಲಾವಣೆಗಳಾಗಬಹುದು. ಕೇವಲ 900 ಮತಗಳ ಮುನ್ನಡೆ ಇದೆ ತೇಜಸ್ವಿ ಯಾದವ್ ಅವರಿಗೆ. ಬಟ್ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಮಗನ್ ಜೊತೆ ಮಾತನಾಡ್ತಾ ಇದ್ದಾರೆ. ನೆನ್ನೆ ಮಾತಾಡಿದ್ರು ತೇಜಸ್ವಿ ಯಾದವ್. ನೆನ್ನೆ ಒಂದ್ ರೀತಿ ಅವ್ರಿಗೆ ಸೋಲಿನ ಮುನ್ಸೂಚನೆನೋ ಏನೋ ಗೊತ್ತಿಲ್ಲ, ನೆನ್ನೆ ಮಾತಾಡಿದ್ರು ಲಾಲು ತೇಜಸ್ವಿ ಯಾದವ್ ಮಾತಾಡ್ತಾ ಇದ್ರೆ ಮಾತಾಡ್ತಿದ್ರೆ ಅವ್ರು ಹೇಳ್ತಾ ಇದ್ರು ಚುನಾವಣಾ ಆಯೋಗ ಮತ್ತೆ ಈ ಒಂದು ಕ್ರಮ ಏನಿದೆ NDAಗೆ ಆರಂಭದಲ್ಲಿ ಮುನ್ನಡೆ ಕೊಡುವಂತಹ ಕ್ಷೇತ್ರದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆಗಬಹುದು, ಆ ರೀತಿಯಾಗಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು ತೇಜಸ್ವಿ ಯಾದವ್. ಅದೆಲ್ಲ ಅನುಮಾನದ ಜೊತೆಗೆ ಇವತ್ತಿನ ರಿಸಲ್ಟ್ ನೋಡ್ತಾ ಇದ್ರೆ ಬಾಂಗ್ಲಾದೇಶದಲ್ಲಿ ಹೇಗೆ ಆಯ್ತೋ, ನೀವೇನಾದ್ರೂ ಲಾಸ್ಟ್ ಟೈಮ್ ಎಲೆಕ್ಷನ್ ನಡೆದಿರೋ ತರ ನೀವು ನಿಧಾನಗತಿಯಲ್ಲಿ ಕೌಂಟಿಂಗ್ ಅನ್ನ ಮಾಡಿದ್ದೆ ಆದ್ರೆ, ಅಥವಾ ಚುನಾವಣಾ ಆಯೋಗದ ಮೇಲೆ ನಾವು ದಂಗೆ ಹೇಳ್ತೀವಿ ಸರಿ ಅಂತೇಳಿ ಕಾಂಗ್ರೆಸ್ ಹೋರಾಟ ಸ್ಟಾರ್ಟ್ ಮಾಡಿ ಈಗ ಚುನಾವಣೆ 70 ಇನ್ಕ್ರೀಸ್ ಆಗಿದೆ ವೋಟಿಂಗ್ ಪರ್. ಬಟ್ ಇನ್ ದ ಸೇಮ್ ಟೈಮ್ ಆ ಚುನಾವಣೆ ಆಕ್ಟಿವಿಟೀಸ್ ಇಂದ ಹೊರಗಡೆ ಲಕ್ಷಾಂತರ ಜನ ಇದ್ದಾರಲ್ಲ, ಅದಕ್ಕೆ ಉತ್ತರ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಲಿ ಇಲ್ಲ ಚುನಾವಣಾ ಆಯೋಗ ಆಗಲಿ ಇವತ್ತರ ಕೊಟ್ಟಿಲ್ವಲ್ಲ. ಆಯಿತು, ಚುನಾವಣೆ ಇನ್ಕ್ರೀಸ್ ಆಗಿದೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡೋಣ, ದೇ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಡೆಮೋಕ್ರಸಿ, ವಿ ಆರ್ ರೆಡಿ ಟು ಅಪ್ರಿಷಿಯೇಟ್ ಹಿಮ್. ಬಟ್ ಇನ್ ದ ಸೇಮ್ ಟೈಮ್ ಯಾರು ಚುನಾವಣೆಯಲ್ಲಿ ಡೆಮೋಕ್ರಸಿಯಲ್ಲಿ ಇದ್ರೆ ಅವ್ರು ನೆತ್ತಿ ಆಚೆ ಬಿಸಾಕಿದಾರಲ್ಲ, ಅದಕ್ಕೆ ಉತ್ತರನ ಇವತ್ತವ್ರಿಗೆ ಇಲ್ವಲ್ಲ. ಅದು ಈ ದೇಶ ಚುನಾವಣೆ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಉತ್ತರ ಕೊಡಬೇಕಾಗಿದೆ. ಈಗ ಕರ್ನಾಟಕ ಒಂದ್ ನಿಮಿಷ ಕರ್ನಾಟಕದ ವಿಷಯ